3 ಟರ್ಮ್ MLA ಆಗಿದ್ದೀರಾ. ನೀವು ಮಂತ್ರಿ ಆಗೋದು ಯಾವಾಗ? ನೋಡೋಣ, ನಮ್ಮದು ಆಸೆ ಆಕಾಂಕ್ಷೆಗಳು ಇವೆ, ಎಲ್ಲರಿಗೂ ಇರ್ತದೆ. ಒಬ್ಬ ಶಾಸಕನಾದಮೇಲೆ ಮಂತ್ರಿ ಆದರೆ ಇನ್ನೂ ಹೆಚ್ಚಿನ ಕೆಲಸ ಮಾಡ್ಬೋದು, ಇನ್ನೂ ಹೆಚ್ಚು ಕ್ಷೇತ್ರದ ಬದಲಾವಣೆ ಮಾಡ್ಬೋದು, ಒಂದು ಒಳ್ಳೆಯ ಅವಕಾಶ ಸಿಕ್ಕರೆ ಕೆಲಸ ಮಾಡ್ಬೋದು ಅನ್ನೋವಂಥದ್ದು ನಿರೀಕ್ಷೆ ಎಲ್ಲರಿಗೂ ಇರುತ್ತದೆ, ಅಪೇಕ್ಷೆ ಇರ್ತದೆ. ಆದರೆ ನಾವು ಭಾಳ ಬಾರಿನೂ ಕೂಡ ಕೇಳ್ಕೊಂಡಿದ್ದೀವಿ ಇದೊಂದು ಈ ಭಾಗಕ್ಕೆ, ಯಾಕಂದರೆ ಮುಂಬೈ ಕರ್ನಾಟಕಕ್ಕೆ ಇದೊಂದು ಅವಕಾಶ ಕೊಡಿ. ಹಿಂದೆ ಶಂಕರಾನಂದನ್ ಮಗ ಕಣಗಲಿ ಅಂತ, ಓಂ ಪ್ರಕಾಶ್ ಕಣಗಲಿ ಅಂತೇಳಿ ಅವರು ಕಣಗಲಿ ಅಂತೇಳಿ ಅವರು ಸುಮಾರು 30 ವರ್ಷದ ಹಿಂದೆ 32 ಇಯರ್ಸ್ ಆಗಿರಬೇಕು, ಅವರಾದಮೇಲೆ ಯಾರಿಗೂ ಇಲ್ಲಿ ಅವಕಾಶ ಸಿಗಲಿಲ್ಲ. ಈ ಭಾಗಕ್ಕೆ ಕೊಡೋದ್ರಿಂದ ಮತ್ತು ನಮಗೂ ಒಂದು ಸ್ಟ್ರೆಂತ್ ಕೊಟ್ಟಂಗೆ ಆಗುತ್ತೆ. ಡೆಫಿನೆಟ್ಲಿ RSS ಬೇಸ್ಡ್ ಏರಿಯಾ ಇದು, ಇಲ್ಲೆಲ್ಲ ನಾವು ಕಾಂಗ್ರೆಸ್ ಪಕ್ಷವನ್ನು ಗಟ್ಟಿಯಾಗಿ ಬೆಳೆಸಲಿಕ್ಕೆ ಇನ್ನೂ ಒಂದು ಶಕ್ತಿ ಕೊಟ್ಟಂಗೆ ಆಗುತ್ತೆ. ಕೇಳ್ಕೊಂಡಿದ್ವಿ, ಅಂತಿಮವಾಗಿ ಹೈಕಮಾಂಡ್ ಏನು ತೀರ್ಮಾನ ತೊಗೊಳ್ತದೆ ಅದಕ್ಕೆ ತಲೆ ಬಾಗ್ತೀವಿ.